ಅವನ ಇಚ್ಛೆಗಳನ್ನು ಒಂದು ಏನೇ ಎಂಟರ್ಟೈನ್ಮೆಂಟ್ ಬೇಕು, ಅವನಿಗೆ ಏನೇನು ಬೇಕು ಎಲ್ಲ ಪೂರೈಸ್ಕೊಳ್ತಾವನೆ. ಅವನು ಒಬ್ಬ ಸ್ವಾರ್ಥಿ, ಪರಮ ಸ್ವಾರ್ಥಿ. ಅವನು ವೈಯಕ್ತಿಕವಾಗಿ ತನ್ನ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಬದುಕ್ತಾವನೆ. ಇನ್ನೊಬ್ಬರು ಕುಟುಂಬಕ್ಕೋಸ್ಕರ ಬದುಕ್ತಾವ್ರೆ, ಹೆಂಡತಿ ಮಕ್ಕಳು ಮನೆ ಅವು ಏನೋ ಕುಟುಂಬಕ್ಕೋಸ್ಕರ ಬದುಕೋದು. ಮತ್ತೆ ಕೆಲವರು ಸಾಮಾಜಿಕ ಕಳಕಳಿ ಉಳ್ಳಂಥವ್ರು, ಸಮಾಜಕ್ಕೋಸ್ಕರ ಬದುಕ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ ಇವಾಗ, ಬಟ್ ಏನು ಹೆಂಡ್ತಿನ ಮಕ್ಕಳ ಆ ಥರ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಯಾವುದೋ ಒಂದು ಬಾಡಿಗೆ ಮನೇಲಿ ಒಂದು ಪಂಪ್ ಸ್ಟವ್ ಇಟ್ಕೊಂಡು, ಅವಾಗೆಲ್ಲ ಪಂಪ್ ಸ್ಟವ್ ಇಟ್ಕೊಂಡು ಒಂದು 2-3 ಪಾತ್ರೆಗಳು. APJ ಅಬ್ದುಲ್ ಕಲಾಂ ಸೈಂಟಿಸ್ಟ್ ಅವರು ಎಷ್ಟು ಸರಳವಾಗಿ ಬದುಕಿದ್ರು, ಏನು ತಗೊಂಡೋದ್ರು, ಮದುವೆ ಆಗಿಲ್ಲ, ಸಮಾಜಕ್ಕೆ ಅವರು ಇಡೀ ಜೀವನವನ್ನು ಸಮರ್ಪಣೆ ಮಾಡ್ಬಿಟ್ಟು ಸಮಾಜಕ್ಕೆ ತೊಡಗಿಸ್ಕೊಂಡ್ಬಿಟ್ಟು. ನರೇಂದ್ರ ಮೋದಿ, ಕೆಲವರೆಲ್ಲ ಬೈತಾರೆ ರಾಜಕೀಯ ವಿಷಯದಲ್ಲಿ, ನಾನು ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ತನಗೋಸ್ಕರ ಬದುಕ್ತಾವನ ಇಲ್ಲ, ಕುಟುಂಬಕ್ಕೋಸ್ಕರ ಬದುಕ್ತಾವನ ಇಲ್ಲ, ಕುಟುಂಬ ಐತೆ ಬಟ್ ಕೇರೆ ಮಾಡಲ್ಲ, ಬಿಟ್ಬಿಟ್ಟವ. ಸೊ ಸಮಾಜಕ್ಕೋಸ್ಕರ ಬದುಕ್ತಾವ. ಸೊ ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ವೈಯಕ್ತಿಕವಾಗಿ ಬದುಕ್ತಾವನ, ಸಾಮಾಜಿಕವಾಗಿ ಬದುಕ್ತಾವನ, ಕೌಟುಂಬಿಕವಾಗಿ ಬದುಕ್ತಾವನ. ನೀವು ಎಲ್ಲೇ ಬದುಕಿದ್ರು ಕೂಡ ನಿಮ್ಮ ಸಮಯ ಇದೆಯಲ್ಲ, ಇದು ಇಂಡೈರೆಕ್ಟ್ ಆಗಿ ಶ್ರೀಮಂತರನ್ನ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ.